ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ ಮತ್ತು ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಅವರೆಲ್ಲ ಫಸ್ಟ್ ಟೈಮ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇವತ್ತಿನ ಪೂರ್ವಕಾಲದಲ್ಲಿ ಅನೇಕ ಮಂದಿ ಸಿದ್ಧ ಪುರುಷರು ಭವಿಷ್ಯತ್ನಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಅವರ ದಿವ್ಯ ದೃಷ್ಟಿಯಿಂದ ಊಹಿಸಿ ಹೇಳುತ್ತಾ ಇದ್ದರು. ಅಂಥವರಲ್ಲಿ ಶ್ರೀ ಪೋತಲೂರಿ ಬ್ರಹ್ಮೇಂದ್ರ ಸ್ವಾಮಿಯವರು ಮೊದಲಿಗರಾಗಿದ್ದಾರೆ. ಮಧ್ಯಯುಗದಲ್ಲಿ ತೆಲುಗು ನಾಡಿನಲ್ಲಿ ಜೀವಿಸಿದ ಅವರು ತನ್ನ ದಿವ್ಯ ದೃಷ್ಟಿಯಿಂದ ಎಷ್ಟೋ ಮಂದಿ ದಾರಿದೀಪವಾಗಿದ್ದಾರೆ. ಅವರ ಕಾಲಜ್ಞಾನ ಆವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಸತ್ಯಾಂಶವಾಗಿದೆ. ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಮುಂದೆ ಬರುವ ವಿಪತ್ತುಗಳನ್ನು ಊಹಿಸಿ ತಾಳೆ ಪತ್ರ ಗ್ರಂಥದಲ್ಲಿ ರಚಿಸಿ ಭದ್ರವಾಗಿ ಇಟ್ಟಿದ್ದಾರೆ. ಪ್ರಸ್ತುತವಾಗಿ ನಡೆದ ಬಹಳ ಘಟನೆಗಳನ್ನು ಅವರು ಮುಂದೆಯೇ ಹೇಳಿದ್ದಾರೆ. ವೀರ ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ ಕಾಲಜ್ಞಾನ ಪ್ರಕಾರ 2023ರಲ್ಲಿ ಇದೇ ನಡೆಯುತ್ತದೆ. ಅದು ಏನೆಂದು ನಾವು ತಿಳಿದುಕೊಳ್ಳೋಣ ಬನ್ನಿ. ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಅವರು ಒಬ್ಬ ದಿವ್ಯಜ್ಞಾನಿ. ಅವರು ಹೇಳಿದ ಎಷ್ಟೋ ವಿಷಯಗಳು ನಡೆದಿವೆ. ನೀರಿನಿಂದ ವಿದ್ಯುತ್ ದೀಪ ಬೆಳಗುತ್ತಾರೆ ಎಂದಿದ್ದಾರೆ, ಅಂದರೆ ನಮ್ಮ ಕರೆಂಟ್. ಹಾಗೆಯೇ ಎತ್ತುಗಳು ಇಲ್ಲದೆ ಬಂಡಿಗಳು ನಡೆಯುತ್ತವೆ ಎಂದಿದ್ದಾರೆ, ಅದು ಕೂಡ ನಿಜವಾಗಿದೆ. ಅಂದರೆ ನಾವು ಎಷ್ಟೋ ವಾಹನಗಳ ಜೊತೆಗೆ ನಾವು ಇಲ್ಲಿ ಇದ್ದೇವೆ. ಈಗ ಕಾಶಿ ಪಟ್ಟಣ 40 ದಿನ ಹಾಳು ಬೀಳುತ್ತದೆ ಎಂದು ಮೊದಲೇ ಹೇಳಿದ್ದಾರೆ. ಅದರಂತೆ ಕಾಲರ ರೋಗದಿಂದ 40 ದಿನ ಕಾಶಿ ಪಟ್ಟಣದ ಸ್ಥಿತಿ ಹಾಗೆಯೇ ಆಗಿ ಹೋಗಿತ್ತು. ಬೊಂಬೆಗಳು ರಾಜ್ಯವಾಳುತ್ತದೆ ಎಂದಿದ್ದಾರೆ, ಅಂದರೆ ಸಿನಿಮಾ ಆ್ಯಕ್ಟರ್ಸ್ ಎಷ್ಟೋ ಮಂದಿ ರಾಜಕೀಯಕ್ಕೆ ಬಂದಿರುತ್ತಾರೆ. ಜನಸಂಖ್ಯೆ ವಿಪರೀತವಾಗಿ ಬೆಳೆಯುತ್ತದೆ. ದೇವತೆಗಳ ವಿಗ್ರಹಗಳು ಛಿದ್ರವಾಗುತ್ತವೆ. ಆದರೆ ಸಾವು ಮತ್ತು ಹುಟ್ಟು ಮಾತ್ರ ಕಂಡುಹಿಡಿಯಲು ಮನುಷ್ಯನಿಗೆ ಯಾವತ್ತಿಗೂ ಸಾಧ್ಯ ಇಲ್ಲ ಎಂದಿದ್ದಾರೆ. ಮಾನವ ಪ್ರತಿಯೊಂದಕ್ಕೂ ಯಂತ್ರವನ್ನು ಕಂಡುಹಿಡಿಯುತ್ತಾನೆ, ಆದರೆ ಸಾವು ಮತ್ತು ಹುಟ್ಟಿಗೆ ಮಾತ್ರ ಯಾವುದೇ ಯಂತ್ರವನ್ನು ಕಂಡುಹಿಡಿಯಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ. ರಾವಣ ರಾಜ್ಯ ಅಲ್ಲೋಲ ಕಲ್ಲೋಲವಾಗುತ್ತದೆ. ಅಂದರೆ ಶ್ರೀಲಂಕಾ ಈಗಿನ ಪರಿಸ್ಥಿತಿ. ಒಬ್ಬ ಗಿಡ್ಡ ವ್ಯಕ್ತಿ ದೇಶವನ್ನು ತುಂಬ ಚೆನ್ನಾಗಿ ಆಳುತ್ತಾರೆ ಎಂದಿದ್ದಾರೆ, ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾವು ಇಲ್ಲಿ ಹೇಳಬಹುದು. ಕಪಟ ಯೋಗಿಗಳು ಬಹಳ ಮಂದಿ ಬರುತ್ತಾರೆ ಎಂದಿದ್ದಾರೆ, ಅಂದರೆ ನಾವು ಈಗ ಸುತ್ತಮುತ್ತ ನೋಡುತ್ತಾನೆ ಇದ್ದೀವಲ್ವಾ. ಅಡವಿ ಮೃಗಗಳು ಗ್ರಾಮ ಪಟ್ಟಣಕ್ಕೆ ಪ್ರವೇಶಿಸಿ ಮನುಷ್ಯರನ್ನು ಸಾಯಿಸುತ್ತವೆ. ಈಗ ನಾವು ದಿನ ನ್ಯೂಸಲ್ಲಿ ನೋಡೋದೇ ಅದೇ ಆಗಿದೆ. ತಿರುಪತಿಯ ತಿಮ್ಮಪ್ಪನ ಬಲಭುಜ ಅದರುತ್ತದೆ ಎಂದಿದ್ದಾರೆ. ಈಶಾನ್ಯ ದಿಕ್ಕಿನಲ್ಲಿ ಬರುವ ವಿಷವಾಯುವಿನಿಂದ ಎಷ್ಟೋ ಮಂದಿ ಸಾಯುತ್ತಾರೆ. ಹಾಗೆಯೇ ತಿರುಪತಿಯಲ್ಲಿನ ಧ್ವಜಸ್ತಂಭದಿಂದ ಓಂ ಎನ್ನುವ ಶಬ್ದ ಕೇಳಿಸುತ್ತದೆ ಎಂದಿದ್ದಾರೆ. ಹೀಗೆ ಅವರು ಹೇಳಿದ ಎಲ್ಲ ಕಾಲಜ್ಞಾನದ ಸತ್ಯಗಳು ನಡೆದು ಹೋಗಿವೆ. 2023ರ ನಂತರ ಬ್ರಹ್ಮಯ್ಯರವರು ಬರೆದ ಕಾಲಜ್ಞಾನವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾ ಇದ್ದಾರೆ. ಎಲ್ಲರೂ ಆ ಕಾಲಜ್ಞಾನ ಕೇಳಿ ಭಯ ಪಡ್ತಾ ಇದ್ದಾರೆ. ಕೃಷ್ಣಾ ನದಿ ಕನಕದುರ್ಗಮ್ಮ ಮೂಗಿನವರೆಗೂ ನೀರು ಬರುತ್ತದೆ. ಒಂದು ವೇಳೆ ಜಲ ಪ್ರಳಯವಾಗಿ ಭೂಕಂಪವಾದರೆ, ನಾಗಾರ್ಜುನ ಸಾಗರ ಡ್ಯಾಮ್ ಒಡೆದು ಅಂತಹ ವಿಪತ್ತು ಜರುಗಿದರೆ ಈ ಪ್ರಮಾದ ಎದುರಾಗೋದು ಗ್ಯಾರಂಟಿ. 500 ವರ್ಷಗಳ ನಂತರ ಗಂಗಾ ಮಾಯವಾಗಿ ಹೋಗುತ್ತದೆ. ಇದರ ಮೇಲೆ ಭಿನ್ನವಾದ ವಾದ ವಿವಾದಗಳು ಇವೆ. ಚನ್ನಕೇಶವ ಮಹಿಮೆಗಳು ನಾಶವಾಗಿ ಹೋಗುತ್ತವೆ ಎಂದಿದ್ದಾರೆ. ಇನ್ನು ಕೃಷ್ಣ ನದಿ ಮಧ್ಯೆ ಒಂದು ಬಂಗಾರ ರಥ ಹುಟ್ಟುತ್ತದೆ ಎಂದಿದ್ದಾರೆ. ಅದನ್ನು ನೋಡಿದವರಿಗೆ ಅದರ ಕಾಂತಿಯಿಂದ ಕಣ್ಣುಗಳು ಕಾಣದಾಗುತ್ತವೆ, ಕುರುಡರಾಗುತ್ತಾರೆ ಎಂದು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಶ್ರೀಶೈಲ ಆಲಯಕ್ಕೆ ಒಂದು ಮೊಸಳೆ ಬರುತ್ತದೆ. ಅದು 8 ದಿನ ಇದ್ದು ಭ್ರಮರಾಂಬ ಗುಡಿಯಲ್ಲಿ ಹೋಗಿ ಮೇಕೆಯಂತೆ ಅರಚಿ ಮಾಯವಾಗುತ್ತದೆ. ಈ ಧ್ವನಿಯನ್ನು ಕೇಳಿದವರು ಕೆಲವು ಜನ ಸಾಯುತ್ತಾರೆ. ಬೆಂಗಳೂರು ಕಾಮಾಕ್ಷಮ್ಮ ವಿಗ್ರಹದಿಂದ ರಕ್ತ ಕಾರುತ್ತದೆ. ಹಾಗೆಯೇ 500 ವರ್ಷಗಳ ನಂತರ ವೀರಭೋಗ ವಸಂತರಾಯರು ಅವತಾರದಲ್ಲಿ ಮತ್ತೆ ನಾನು ಜನಿಸಿ ಬರುತ್ತೇನೆ ಎಂದು ಬರೆದಿದ್ದಾರೆ. 2024ರಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಉದ್ಭವಿಸುತ್ತದೆ ಎಂದು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. 2026-27ರ ಮಧ್ಯದಲ್ಲಿ ಪ್ರಪಂಚದ ಒಳಿತಿಗಾಗಿ ಒಬ್ಬ ಅವತಾರ ಪುರುಷ ಹುಟ್ಟುತ್ತಾನೆ ಎಂದು ಬರೆದಿದ್ದಾರೆ.
2027 ಆಗಸ್ಟ್ 2ರಂದು ಕಲಿಯುಗದಲ್ಲಿ ಅತಿ ಮುಖ್ಯವಾದ ಸೂರ್ಯಗ್ರಹಣ ಏರ್ಪಡುತ್ತದೆ ಎಂದು, ಈ ಸೂರ್ಯಗ್ರಹಣದಿಂದ ನಡೆದ 17 ದಿನಗಳ ನಂತರ ಭೂಮಿಯ ಮೇಲೆ ವಿಚಿತ್ರ ಖಗೋಳ ಘಟನೆಗಳು ಜರುಗುತ್ತವೆ ಎಂದು ಅವರು ಹೇಳಿದ್ದಾರೆ. 2034 ಮತ್ತು 35ರ ಮಧ್ಯದಲ್ಲಿ ಚೀನಾ ಮತ್ತು ಇಂಡಿಯಾದ ಮಧ್ಯೆ ವಾರ್ ನಡೆಯುತ್ತದೆ. 2040-41ರ ಮಧ್ಯ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯೆ ಯುದ್ಧ ಆರಂಭವಾಗುತ್ತದೆ ಎಂದು ಬರೆದಿದ್ದಾರೆ. ಸಿವಿಲ್ ವಾರ್ಗಳು ನಡೆದು ವ್ಯಾಟಿಕನ್ ಸಿಟಿ ಅಂತ್ಯವಾಗುತ್ತದೆ ಎಂದು ಬರೆದಿದ್ದಾರೆ. 2058ರಲ್ಲಿ ರಷ್ಯಾ 3ನೇ ಪ್ರಪಂಚ ಯುದ್ಧ ಪ್ರಕಟಿಸುತ್ತದೆ ಎಂದಿದ್ದಾರೆ. ಈ ವರ್ಲ್ಡ್ ವಾರಲ್ಲಿ ರಷ್ಯಾ ಸೋಲುತ್ತದೆ, ಜರ್ಮನಿ ವಿಜಯ ಸಾಧಿಸುತ್ತದೆ, ಐರೋಪ್ಯ ದೇಶಗಳಿಗೆ ತೀವ್ರ ನಷ್ಟ ಉಂಟಾಗುತ್ತದೆ ಎಂದು ಬ್ರಹ್ಮಯ್ಯರವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಚೈನಾ ಮತ್ತು ಈಶಾನ್ಯ ದೇಶಗಳಲ್ಲಿ ವಿಷವಾಯು ಹುಟ್ಟುವುದರಿಂದ ಕೋಟಿಗಟ್ಟಲೆ ಜನ ಸಾಯುತ್ತಾರೆ. 2060ರ ಹೊತ್ತಿಗೆ ಪ್ರಪಂಚದ ಜನ ಕೇವಲ 1/3 ಭಾಗ ಮಾತ್ರ ಉಳಿಯುತ್ತಾರೆ ಎಂದು ಬರೆದಿದ್ದಾರೆ. ನೈಋತ್ಯ ಯುರೋಪ್ನಲ್ಲಿ ಮುಸ್ಲಿಂ ಆಧಿಪತ್ಯ ಹೆಚ್ಚಾಗಿ ಜರ್ಮನಿ ಸೂಪರ್ ಪವರ್ ದೇಶವಾಗಿ ಬೆಳೆಯುತ್ತದೆ ಎಂದು ಬರೆದಿದ್ದಾರೆ. ಬ್ರಹ್ಮಯ್ಯರವರು ತಮ್ಮ ಕಾಲಜ್ಞಾನದಲ್ಲಿ 2060ರ ಹೊತ್ತಿಗೆ ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೈನಾ, ಜರ್ಮನಿ, ಇಟಲಿ ಒಟ್ಟು 10 ದೇಶಗಳು ಸೇರಿ ಹೊಸ ಪ್ರಪಂಚವನ್ನು ಹುಟ್ಟು ಹಾಕುತ್ತವೆ ಎಂದು ಬರೆದಿದ್ದಾರೆ. ಯಾರಿಗೆ ಈ ಬ್ರಹ್ಮಯ್ಯರವರ ಕಾಲಜ್ಞಾನ ನಂಬಿಕೆ ಇರುತ್ತೋ ಅವರೆಲ್ಲ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಲ್ಲ, ಬಾಯ್, ಟೇಕ್ ಕೇರ್.